ಇದ್ವಿ. ಇವತ್ತು ನಿನ್ನ ಜಡ್ಜ್ ಮಾಡೋದಕ್ಕೆ ಒಬ್ರು ಬರ್ತಾ ಇದ್ದಾರೆ. ಕರೆಕ್ಟ್ ಆಗಿ ಆನ್ಸರ್ ಮಾಡೋ, ಇಲ್ಲ ನಿನ್ ಫ್ಯೂಚರ್ ನ ನೀನೇ ಹಾಳು ಮಾಡ್ಕೋತೀಯ. ಅಜ್ಜಿ ಅಜ್ಜಿ ಪಿಜ್ಜಿ ಅಜ್ಜಿ ಪಿಜ್ಜಿ ಹಿಂಗಾಗ್ತಾರೆ. ಅಕ್ಕ 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 ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ರಿಗೂ. ಸೊ ಸ್ಕಿನ್ ಕೇರ್ ಎಷ್ಟು ಇಂಪಾರ್ಟೆಂಟ್, ಸ್ಕಿನ್ ಕೇರ್ ರೂಟೀನ್ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಎಷ್ಟೋ ನನ್ನ ವಿಡಿಯೋಸ್ ಅಲ್ಲಿ ಹೇಳ್ತಾ ಇರ್ತೀನಿ. ನನ್ಗೂ ನೋಡಿ ಡಾರ್ಕ್ ಸರ್ಕಲ್ಸ್ ಬಂದ್ಬಿಟ್ಟಿದೆ. ಸರಿಯಾಗಿ ನಿದ್ದೆ ಇಲ್ಲ, ವರ್ಕ್ ಪ್ರೆಷರು, ಅದ್ರ ರೀತಿ ಸರಿಯಾಗಿ ಮಲಗೋದಿಲ್ಲ. ಅಂದ್ರೆ ಫಸ್ಟ್ ಹಾಫ್ ಚೆನ್ನಾಗಿ ಮಲಗ್ತಾಳೆ, ಸೆಕೆಂಡ್ ಹಾಫ್ ಅವಳು ಡೀಪ್ ಸ್ಲೀಪ್ ಬರೋದಿಲ್ಲ. ಸೊ ಅವಾಗ ನಾನು ಸ್ವಲ್ಪ ಹೇಳ್ಬೇಕಾಗುತ್ತೆ, ನಾನು ಮಲಗೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಲೈಫ್ ಸ್ಟೈಲ್ ಕರೆಕ್ಟ್ ಆಗಿರ್ಬೇಕು, ಡಾರ್ಕ್ ಸರ್ಕಲ್ಸ್ ಬರಬಾರ್ದು ಅಂತಂದ್ರೆ ನ್ಯೂಟ್ರಿಯನ್ಸ್ ಕರೆಕ್ಟ್ ಆಗಿ ತಗೋಬೇಕು. ಹಾಗೆ ಜೆನ್ಯೂನ್ ಆಗಿರೋ ಒಂದಷ್ಟು ಅಂಡರ್ ಐ ಕ್ರೀಮ್ಸ್ ಅನ್ನ ಕೂಡ ಹಾಕೋಬೇಕಾಗುತ್ತೆ. ಇವೆನ್ಚುಲಿ ಹೋಗುತ್ತೆ. ನಾವು ಕರೆಕ್ಟ್ ಆಗಿರೋ ಫುಡ್ ಸಪ್ಲಿಮೆಂಟ್, ಹಾಗೆ ಡಿಹೈಡ್ರೇಟ್ ಆಗಬಾರ್ದು, ಬಾಡಿ ಹೈಡ್ರೇಟೆಡ್ ಆಗಿರ್ಬೇಕು, ಚೆನ್ನಾಗಿ ನೀರು ಕುಡಿಬೇಕು. ನಾನು ನನ್ನ ಬ್ಲಾಗ್ಸ್ ಅಲ್ಲಿ ಡರ್ಮಾಕೋರ ಪ್ರಾಡಕ್ಟ್ಸ್ ಬಗ್ಗೆ ಎಷ್ಟೋ ಸಲ ಮಾತಾಡಿದ್ದೀನಿ. ನನಗೆ ಎಸ್ಪೆಷಲಿ ಅವರ ಮಾಯಶ್ಚರೈಸರ್, ಸೀರಮ್ಸ್, ಹಾಗೆ ಸನ್ಸ್ಕ್ರೀನ್ ತುಂಬಾ ಇಷ್ಟ. ಸನ್ಸ್ಕ್ರೀನ್ ನಾನು ತುಂಬಾ ಜನಕ್ಕೆ ರೆಕಮೆಂಡ್ ಮಾಡಿದ್ದೀನಿ ಕೂಡ, ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಇವತ್ತು ಡರ್ಮಾಕೋರ ವೈಟಮಿನ್ ಸಿ ಸಿರಮ್ ಹಾಗೆ ಅವರ ಮಾಯಶ್ಚರೈಸರ್ ಬಗ್ಗೆ, ಆಯಿಲ್ ಫ್ರೀ ಮಾಯಶ್ಚರೈಸರ್ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ. ಮಾರ್ಕೆಟ್ ಅಲ್ಲಿ ಎಷ್ಟೋ ಸ್ಕಿನ್ ಕೇರ್ ಬ್ರ್ಯಾಂಡ್ಸ್ ಫಾಲ್ಸ್ ಪ್ರಾಮಿಸಸ್ ಕೊಡ್ತಾರೆ. ನಿಮ್ಮ ಸ್ಕಿನ್ ರೇಡಿಯಂಟ್ ಆಗುತ್ತೆ, ಗ್ಲೋ ಆಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಫಾಲ್ಸ್ ಪ್ರಾಮಿಸಸ್ ಕೊಡ್ತಾರೆ. ಆದ್ರೆ ಡರ್ಮಾಕೋರ ವೈಟಮಿನ್ ಸಿ ಸಿರಮ್ ತುಂಬಾ ಎಫೆಕ್ಟಿವ್ ಆಗಿದೆ. ನಿಮ್ಮ ಸ್ಕಿನ್ ಡಲ್ನೆಸ್ ಅನ್ನ, ಹಾಗೆ ಸ್ಪಾಟ್ಸ್, ಬ್ಲೆಮಿಷಸ್ ಏನಿದ್ರು ಅದನ್ನ ಕ್ಲಿಯರ್ ಮಾಡುತ್ತೆ. ಇದರಲ್ಲಿ ಪವರ್ ಆಫ್ 2 ಇಂಗ್ರೀಡಿಯೆಂಟ್ಸ್ ಇದೆ. 10% ವೈಟಮಿನ್ ಸಿ ಹಾಗೆ 5% ನೈಸಿನಮೈಡ್. ಜನರಲಿ ಏನಾಗುತ್ತೆ, ವೈಟಮಿನ್ ಸಿ ಸ್ವಲ್ಪ ಡ್ರೈ ಮಾಡುತ್ತೆ ಸ್ಕಿನ್ ಅನ್ನ. ಅದಕ್ಕಿಂತಲೇ ಇದರಲ್ಲಿ ಬರೀ ವೈಟಮಿನ್ ಸಿ ಅಲ್ಲದೆ, ನೈಸಿನಮೈಡ್ ಅಲ್ಲದೆ ಹೈಲುರೋನಿಕ್ ಆಸಿಡ್ ಕೂಡ ಇದೆ. ಹೈಲುರೋನಿಕ್ ಆಸಿಡ್ ನಿಮ್ಮ ಸ್ಕಿನ್ ನ ಮಾಯಿಶ್ಚರ್ ನ ಲಾಕ್ ಮಾಡುತ್ತೆ. ಅಂದ್ರೆ ನಿಮ್ಮ ಸ್ಕಿನ್ ಗೆ ಬೇಕಾಗಿರುವಂತಹ ಹೈಡ್ರೇಷನ್ ನ ಕೊಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ. ವೈಟಮಿನ್ ಸಿ ನಿಮ್ಮ ಸ್ಕಿನ್ ಅನ್ನ ಬ್ರೈಟನ್ ಮಾಡುತ್ತೆ, ಹಾಗೆ ಪಿಗ್ಮೆಂಟೇಷನ್ ಅನ್ನ ಟ್ರೀಟ್ ಮಾಡಿ ನಿಮ್ಮ ಸ್ಕಿನ್ ಅನ್ನ ಈವನ್ ಟೋನ್ ಮಾಡುತ್ತೆ. ನೈಸಿನಮೈಡ್ ಅಲ್ಲಿ ವೈಟಮಿನ್ B3 ಇರೋದ್ರಿಂದ ಆಕ್ನಿ ಮಾರ್ಕ್ಸ್ ಅನ್ನ ರಿಡ್ಯೂಸ್ ಮಾಡುತ್ತೆ. ಇದನ್ನ ಎಲ್ಲಾ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡಬಹುದು. ನಾನಿಲ್ಲಿ ಗ್ಲಾಸ್ ಅಲ್ಲಿ ಒಂದು 1/4 ಭಾಗ ನೀರು, ಒಂದು ಅರ್ಧ ಕಪ್ ಅಷ್ಟು ಬೆಟಡೈನ್ ಸೊಲ್ಯೂಷನ್, ಹಾಗೆ ಡರ್ಮಾಕೋರ ವೈಟಮಿನ್ ಸಿ ಸಿರಮ್ ತಗೊಂಡಿದ್ದೀನಿ. ನಾನಿಲ್ಲಿ ಪೊಟೆನ್ಸಿ ಟೆಸ್ಟ್ ಮಾಡ್ತಾ ಇದ್ದೀನಿ. ಪೊಟೆನ್ಸಿ ಟೆಸ್ಟ್ ಅಂತಂದ್ರೆ ಈ ಪ್ರಾಡಕ್ಟ್ ಎಫೆಕ್ಟಿವ್ ಹೌದೋ ಅಲ್ವೋ ಅಂತ ಚೆಕ್ ಮಾಡೋಣ. ಈ ಸೊಲ್ಯೂಷನ್ ಕಲರ್ಲೆಸ್ ಆದ್ರೆ ಎಫೆಕ್ಟಿವ್ ಅಂತ, ಅಂದ್ರೆ ನಾಟ್ ಆಕ್ಸಿಡೈಸ್ಡ್ ಅಂತ. ಕಲರ್ ಹಾಗೆ ಉಳ್ಕೊಂಡ್ರೆ, ಕಲರ್ ಚೇಂಜ್ ಆಗದೆ ಹೋದ್ರೆ ಅದು ಆಕ್ಸಿಡೈಸ್ಡ್ ಅಂತ. ನಾನೀಗ ಡರ್ಮಾಕೋರ 10% ವೈಟಮಿನ್ ಸಿ ಸಿರಮ್ ನ ಯೂಸ್ ಮಾಡಿದ್ದೀನಿ, ಹಚ್ಕೊಂಡಿದ್ದೀನಿ ಸ್ಕಿನ್ಗೆ. ಇದಾದ್ಮೇಲೆ ನಾನು ಅವರ ಡರ್ಮಾಕೋರ ಆಯಿಲ್ ಫ್ರೀ ಡೈಲಿ ಫೇಸ್ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ತೀನಿ. ಇದರಲ್ಲಿ ಹೈಲುರೋನಿಕ್ ಆಸಿಡ್ ಇದೆ, ಹಾಗೆ ಸೆರಮೈಡ್ಸ್ ಇದೆ, ಮಲ್ಟಿ ವೈಟಮಿನ್ಸ್ ಇದೆ. ಹೈಲುರೋನಿಕ್ ಆಸಿಡ್ ನಾನು ಹೇಳಿದ ಹಾಗೆ ಮಾಯಿಶ್ಚರ್ ನ ಲಾಕ್ ಮಾಡುತ್ತೆ, ಹಾಗೆ ಸೆರಮೈಡ್ಸ್ ಪ್ರೊಲಾಂಗ್ಡ್ ಮಾಯಿಶ್ಚರೈಸೇಷನ್ ಹಾಗೆ ಹೈಡ್ರೇಷನ್ ಕೊಡುತ್ತೆ ಸ್ಕಿನ್ ಗೆ, ಹಾಗೆ ಸ್ಕಿನ್ ಬ್ಯಾರಿಯರ್ ನ ಸ್ಟ್ರೆಂಥನ್ ಮಾಡುತ್ತೆ. ಅದ್ರ ಜೊತೆಗೆ ಮಾಯಿಶ್ಚರ್ ಲಾಸ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ. ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ, ನಿಮ್ಮ ಆಯಿಲಿ ಸ್ಕಿನ್ ಅವ್ರಿಗೆ ಇದು ಬೆಸ್ಟ್ ಮಾಯಿಶ್ಚರೈಸರ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ನಿಮ್ಮ ಸ್ಕಿನ್ ಎಕ್ಸೆಸ್ ಆಯಿಲ್ ಪ್ರೊಡ್ಯೂಸ್ ಮಾಡೋದನ್ನ ಕಂಟ್ರೋಲ್ ಮಾಡುತ್ತೆ. ದ ಡರ್ಮಾಕೋರ ಆಯಿಲ್ ಫ್ರೀ ಡೈಲಿ ಫೇಸ್ ಮಾಯಿಶ್ಚರೈಸರ್ ಟೆಕ್ಸ್ಚರ್ ತುಂಬಾ ಲೈಟ್ ವೇಟ್ ಆಗಿದೆ. ಇದರಲ್ಲಿ ಹೈಲುರೋನಿಕ್ ಆಸಿಡ್ ಇರೋದ್ರಿಂದ ನಿಮ್ಮ ಸ್ಕಿನ್ ಅನ್ನ ಡೀಪ್ ಆಗಿ ಹೈಡ್ರೇಟ್ ಮಾಡಿ ಪ್ಲಂಪ್ ಅಂಡ್ ಯೂವಿ ಆಗಿ ಇಡುತ್ತೆ. ಇನ್ನು ಸೆರಮೈಡ್ಸ್ ಯಾವುದೇ ತರ ಮಾಯಿಶ್ಚರ್ ಲಾಸ್ ಆಗೋದನ್ನ ಪ್ರಿವೆಂಟ್ ಮಾಡಿ ನಿಮ್ಮ ಸ್ಕಿನ್ ಅನ್ನ ಸಪಲ್ ಆಗಿ ಇಡುತ್ತೆ. ಇವರ ಎಲ್ಲಾ ಪ್ರಾಡಕ್ಟ್ಸ್ ಫ್ರೇಗ್ರೆನ್ಸ್ ಫ್ರೀ ಆಗಿರುತ್ತೆ. ದ ಡರ್ಮಾಕೋರು ಯಂಗ್ ಸೈಂಟಿಸ್ಟ್ ಮುಖಾಂತರ ಪ್ರತಿ ವರ್ಷ 10,000ಕ್ಕಿಂತ ಹೆಚ್ಚು ಮಕ್ಕಳನ್ನ ಎಂಪವರ್ ಮಾಡ್ತಾ ಇದ್ದಾರೆ. ನೀವು ಮಾಡುವಂತ ಪ್ರತಿಯೊಂದು ಪರ್ಚೇಸ್ ಆರ್ಡರ್ ಕೂಡ ಭೂಮಿ ಅನ್ನೋ ಫೌಂಡೇಶನ್ ಮುಖಾಂತರ ಒಂದು ಮಗುವಿಗೆ ಲಿಂಕ್ ಆಗಿ ಆ ಮಗುನ ಎಜುಕೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವರ ಪ್ರಾಡಕ್ಟ್ಸ್ ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೆ ದ ಡರ್ಮಾಕೋ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ. ಇವರ ಅಫಿಷಿಯಲ್ ವೆಬ್ಸೈಟ್ ಹಾಗೆ ಆಪ್ ಅಲ್ಲಿ ನನ್ನ ಕೂಪನ್ ಕೋಡ್ AMRUTHA2024 ಯೂಸ್ ಮಾಡಿದ್ರೆ ನಿಮಗೆ 20% ಆಫ್ ಕೂಡ ಸಿಗುತ್ತೆ. ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹ್ಯಾಪಿ ಶಾಪಿಂಗ್, ಬೈ ಬೈ. ಸೊ ಇವತ್ತು ಯಾವ ವಿಡಿಯೋ ಮಾಡ್ತಾ ಇದೀವಿ ಗೊತ್ತಾ? ಲರ್ನ್ ತುಳು ಇನ್ 10 minutes ಪಾರ್ಟ್ 1 ಸೂಪರ್ ಹಿಟ್ ಆಗಿತ್ತು. ತುಂಬ ಜನ ನನಗೆ ಅಪ್ರಿಸಿಯೇಷನ್ ಎಲ್ಲ ಕೊಟ್ಟಿದ್ರಿ. ಸೊ ಅದು ನನಗೆ ಜೋಶ್ ಬಂದಿದೆ. ಈಗ ಪಾರ್ಟ್ 2 ಮಾಡಬೇಕು ಅಂತ ಫುಲ್ ರೆಡಿಯಾಗಿ ಕೂತಿದ್ದೀನಿ. ಮೇಡಮ್ ಅವರು ಬುಕ್ಕಲ್ಲಿ ಏನೇನೋ ಕ್ವೆಶನ್ಸ್ ಎಲ್ಲ ಬರ್ಕೊಂಡು ರೆಡಿಯಾಗಿ ಕೂತಿದ್ದಾರೆ. ಅದೇನಾದ್ರೂ ಕ್ವೆಶನ್ಸ್ ಇರಲಿ, ಹಿಂಗೆ ಆನ್ಸರ್ ಮಾಡ್ತೀನಿ. ಸಮಾಧಾನ ಏನು, ಇವತ್ತು ಹೋದ್ಸಲ ನಾನು ನೀನು ಮಾತ್ರ ಇದ್ವಿ. ಇವತ್ತು ನಿನ್ನ ಜಡ್ಜ್ ಮಾಡೋದಕ್ಕೆ ಒಬ್ರು ಬರ್ತಾ ಇದ್ದಾರೆ. ಯಾರು ಬರ್ತಾರೆ? ನೀನ್ ತುಳು ಎಷ್ಟ್ ಚೆನ್ನಾಗಿ ಮಾತಾಡ್ತೀಯ ಅಂತ ಅವ್ರು ಜಡ್ಜ್ ಮಾಡ್ತಾರೆ. ಹೌದು ಹೌದು ಹೌದು. ಯಾರು ನೋಡು, ಆದ್ರೆ ಒಂದು ಟ್ವಿಸ್ಟ್ ಇದೆ. ಏನು? ನಾನು ಅವ್ರಿಗೆ ಒಂದು ಮಾತನ್ನ ಹೇಳಿದೀನಿ.
ನೀವು ಮೌನವ್ರತದಲ್ಲಿರ್ಬೇಕು. ಅವನು ಏನೇ ಆನ್ಸರ್ ಮಾಡಿದ್ರು ಸರಿ ತಪ್ಪು ಅಂತ ಹಿಂಗೆ ಹೇಳ್ಬೇಕು. ಅವನು ಮ್ಯಾಕ್ಸಿಮಮ್ ತಪ್ಪು ಮಾಡಿದ್ರೆ ನೀವು ಮಾತಾಡಂಗೆ ಇಲ್ಲ ಅಂತ ಹೇಳಿದೀನಿ. ಇನ್ನೊಂದು ಟ್ವಿಸ್ಟ್ ಇದೆ, ನಾನು ತುಂಬಾ ಕಾಂಪ್ಲಿಕೇಟೆಡ್ ಕ್ವೆಶ್ಚನ್ಸ್ ನ ಇವತ್ತು ರೆಡಿ ಮಾಡಿದೀನಿ. ಅಂತ ಕಷ್ಟದ್ದೆಲ್ಲ ಏನಾದ್ರು ಕೇಳ್ತಿದ್ಯಾ ಇವತ್ತು? ರಿಲೇಶನ್ಶಿಪ್ಸ್, ಅಮ್ಮ ಅಪ್ಪ ಅಕ್ಕ ಅವ್ರಿಗೆ ತೊಳಲು ಏನಂತ 17 ಕ್ವೆಶ್ಚನ್ಸ್ ನ ರೆಡಿ ಮಾಡಿ. ಲೀಕ್ ಮಾಡು ಕ್ವೆಶ್ಚನ್ ಪೇಪರ್ ಮಾತ್ರ ಇದೆ, ವಿತ್ ಆನ್ಸರ್ಸ್ ಇಲ್ಲ ಅದು. ನೋಡು, ಯೋಚನೆ ಮಾಡು, ಕರೆಕ್ಟ್ ಆಗಿ ಆನ್ಸರ್ ಮಾಡು, ಇಲ್ಲ ನಿನ್ ಫ್ಯೂಚರ್ ನ ನೀನೇ ಹಾಳು ಮಾಡ್ಕೋತೀಯ. ಫ್ಯೂಚರ್ ಹಾಳಾಗದೇನಿದೆ ಮಗ್ನೆ ಇದ್ರಲ್ಲಿ? ಮಾತಾಡಲ್ಲ ಅವ್ರು ನಿನ್ ಜೊತೆ ಜನ್ಮ ಪೂರ್ತಿ. ಕರೆದ್ಬಿಡೋಣ ಇವಾಗ. ಕರೆದ್ಬಿಡು. ನಮ್ಮ ಗ್ರ್ಯಾಂಡ್ ಎಂಟ್ರಿ ಮಿಸ್ಟರ್ ರಾಮೂರ್ತಿ ಅವರೇ, ಮಟ್ಟಿ ರಾಮೂರ್ತಿ ಅವರು ಬನ್ನಿ. ಅಯ್ಯಯ್ಯೋ, ನೀನೇನ್ ಲಾಮಾಸೆ? ಸೀರಿಯಸ್ ಆಗಿ ಬರ್ತಾ ಇದ್ದಾರೆ. ಹೌದು, ತುಂಬಾ ಸೀರಿಯಸ್. ಆಲ್ರೆಡಿ ಮೌನವ್ರತ ಆಚರಿಸ್ತಾ ಇದ್ದಾರೆ ಅವರು. ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ. ನಮಸ್ಕಾರ ದೊರೆ, ನಮಸ್ಕಾರ. ನಮಸ್ಕಾರ. ಎಲ್ಲರೂ ನೀವು ಚೆನ್ನಾಗಿದ್ದೀರಾ? ಆಲ್ರೆಡಿ. ಸೊ ಶುರು ಮಾಡೋಣ. ಮಂತೆರೆಗ್ಲ ನಮಸ್ಕಾರ. ಎಂಚೊಳ್ಳೆರು. ಸೊ ಇವತ್ತಿನ ಮೊದಲನೇ ಪ್ರಶ್ನೆ, ಅಪ್ಪಗೇನಂತಾರೆ? ಅಮ್ಮಗೆ ಅಮ್ಮ. ಹಾ. ಸೊ ನಮ್ಮ ಈ ಬ್ರಾಹ್ಮಿನ್ಸ್ ತುಳುವಲ್ಲಿ ಅಪ್ಪ ಅಮ್ಮ ಅಂತಾನೆ ಹೇಳ್ತಾರೆ. ಬಂಡ್ಸ್ ಅಲ್ಲಿ ನಿನ್ಗೆ ಅಪ್ಪಗೆ ಅಮ್ಮೇರ್ ಅಂತಾರೆ, ಅಮ್ಮಗೆ ಅಪ್ಪೇರ್ ಅಂತಾರೆ. ಕರೆಕ್ಟ್. ನೋಡಿ, ನಾನು ಹೇಳಿದ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾನು ಹೇಳಿದ್ ಕರೆಕ್ಟಾ ಮಮ್ಮ? ಕರೆಕ್ಟ್. ತಂಗಿ. ಮೆಗ್ದಿ. ತಮ್ಮ. ಮೆಗ್ಗೆ. ಅಣ್ಣ. ಅಣ್ಣೆ. ಅವು 5 ಸೆಕೆಂಡ್ಸ್ ಕೊಡ್ತೀನಿ, ಇಷ್ಟೆಲ್ಲ ಟೈಮ್ ಕೊಡಲ್ಲ ನಾನು. ಅಕ್ಕ. ನೋಡ್ತಾ ಇದ್ಯಾ? ನಾನು ಕ್ವಶ್ಚನ್ ಮಾಮಂಗ್ ಮಾತಾಡ್ತಾ ಇದೆ ಇವಾಗ. ಮೆಗ್ದಿ. ತಂಗಿ. ಸರಿ, ಮೊಮ್ಮಗೋಗೇನಂತಾರೆ? ಮಾಮ ಸಾರಿ ಮಾಮ. 17 ಕ್ವಶ್ಚನ್ ಇದೆ, ನೀನು ಬರೀ 3ನೇದಕ್ಕೆ ಇಷ್ಟು ಚಕ್ಕ ಆಗ್ತಾ ಇದೆ. ಅಣ್ಣ ಹೇಳು. ಅಣ್ಣಗೆ. ಅಣ್ಣ. ನಾನು ಲೆಟರ್ ಹೇಳಿದೆ ನಿಮಗೆ ಒಂದು. ಸ್ಟಾರ್ಟಿಂಗ್ ಹೇಳು. ಪಳೆ. ಹೌದಾ? ನಾನು ಅದಕ್ಕೆ ಬೇರೆ ಅನ್ಕೊಂಡಿದ್ದೆ. ಓಕೆ. ಅಕ್ಕ. ಗೊತ್ತಿಲ್ಲ. ಅದನ್ನೇ ಸ್ವಲ್ಪ ಅಣ್ಣಗೆ ಪಳಗೆ ಅಂತಾರೆ, ಅಕ್ಕಗೆ ಏನಂತಾರೆ? ಅದು ಗೊತ್ತಿಲ್ಲ. ಪಳಿ. 1 ಮಾರ್ಕ್ ಹೋಯ್ತು. ಮಾಮ. ಮೊಮ್ಮಗು. ಅಪ್ಪ ಹೇಳ್ತಿರ್ತಾರಲ್ಲ. ಹೌದು. ಎನ್ನೋ ಅಂತ. ಪುಳ್ಳಿ. ಮಾಮ. ಕರೆಕ್ಟ್. ಮಾಮನ್ ಕೇಳ್ಬೇಕು ನೀವು, ಏನ್ ಹೇಳೋದಲ್ಲ, ಜಡ್ಜ್ ಆನ್ಸರ್ ಮಾಡ್ಬೇಕು. ಅಳಿಯ. ಅಮ್ಮ ಸೌಂಡ್ ಮಾಡ್ಬೇಡ. ಏನು ಹೇಳ್ತಾರಲ್ಲಪ್ಪ? ಅಪ್ಪ ಹೇಳ್ತಿರ್ತಾರಲ್ಲ, ಎನ್ನೋ. ಹೌದೌದು. ಏನು ಅಂತಿರ್ತಾರೆ. ಮರ್ಮಾಯಿ. ಕರೆಕ್ಟ್. ಮರ್ಮಾಯಿ. ಸೊಸೆ. ಮರ್ಮಾಳ್. ಓಕೆ. ಅತ್ತೆ. ಮಾಮಿ. ಏನ್ ಮಗ ನೀನು ತಗೊಂಡ್ಬಿಟ್ಟೆ? ಅದು ಗೊತ್ತಿರೋದೇ ಸಡನ್ ಆಗಿ ಬರಲ್ಲ ಕಂದ. ಮಾಮ. ಕರೆಕ್ಟಾ? ನೀನ್ ಅಲ್ಲಿ ಕೇಳು, ಟಿಕ್ಕಾಕೊಳ್ಳೋದಲ್ಲ. ಅಲ್ಲಿ ಜಡ್ಜನ್ ಕೂರಿಸ್ಬಿಟ್ಟು ನೀನು ಜಡ್ಜ್ಗೆ ನೀನೇನು ಕೆಲಸನೇ ಕೊಡ್ತಾ ಇಲ್ಲ ಅಲ್ಲಿ. ಅಜ್ಜಿ. ಪಿಜ್ಜಿ. ಪಿಜ್ಜಿ ಹಿಂಗಾಗ್ತಾರೆ. ಮಾಮ. ಅಮ್ಮಮ್ಮ. ಅದೆಲ್ಲ ಇಂಪ್ರೂವೈಸ್ಡ್. ಅದೆಲ್ಲ ಅಜ್ಜಿ. ಪಿಜ್ಜಿ ಅಂದ್ರೆ ಅವರ ಅಮ್ಮ ಅಲ್ವಾ? ನಿಂಗೆ ಪರಡು ಕರೆಕ್ಟಾ ತಪ್ಪ ಅಂತ. ಅಜ್ಜಿ. ಅಪ್ಪ ಹೇಳ್ತಿರ್ತಾರಲ್ಲ ಕೆಲವೊಂದ್ಸಲ ಅಮ್ಮಂಗೇನೆ, ಧೃತಿ ಹತ್ರ ಪೋ ಪ್ರಿಯಾ ಡ್ಯಾಶ್ ಡಪಾತೆ. ಪ್ರಿಯಮ್ಮ. ಅಮ್ಮಮ್ಮ. ಅದು ವನಿತಾ ದೊಡ್ಡಮ್ಮಂಗೆ ಏನ್ ಕರೀತೆ? ದೊಡ್ಡ.
ಗೊತ್ತಿಪ್ಪಣ ಈಗ ಅವು ಗೊತ್ತಿಪ್ಪನು ಸಡನ್ ಅದು ಬರ್ಪುರಿ ಅದನ್ನ ಆ ವರ್ಡ್ ಗೊತ್ತು. ಅಜ್ಜಿ ಅಂದ್ರೆ ದೊಡ್ಡನ. ಓಕೆ ಓಕೆ. ದೊಡ್ಡ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದೆ ಮತ್ತೆ ನೀವು ಇಷ್ಟು ದಿವಸ? ನಾನ್ ದೊಡ್ಡ ಅಂದ್ರೆ ದೊಡ್ಡವ್ರಿಗೆ ದೊಡ್ಡ ಅಂತಾರೆ ಅಂತಾನ. ಅತ್ತಿಗೆ 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 ಕರೆಕ್ಟಪ್ಪ. ಅತ್ತಿಗೆ ಟಿಕ್ ಟಿಕ್ 1 ಇರ್ಮನೆ ಟಿಕ್ ಟಿಕ್ 2 ಅತ್ತಿಗೆ ಟಿಕ್ ಟಿಕ್ 3 ಆಯ್ತು ಕ್ಲೂ ಕೊಡು. ಆನ ಆನ ಹೋಯ್ತು ಬಿಡು ಹೋಯ್ತು ಬಿಡು ಹೋಗ್ಲಿ. ಯಾರು ಬರ್ತಾರಪ್ಪ? ಅತ್ತಿಗೆ 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 ಓಕೆ ಓಕೆ ಅತ್ತಿಗೆ. ಮಗು ಬಾಲೆ ಕರೆಕ್ಟಪ್ಪ. ಹುಡುಗ ಮಾಣಿ ಕರೆಕ್ಟ್ ತಾನೆ? ಅಲ್ಲಿ ಹೇಳ್ತಾ ಇದ್ದಾರಲ್ಲ ಜಡ್ಜು, ನನ್ನೇನ್ ಕೇಳ್ತೀಯ ಮತ್ತೆ ನೀನು? ನೀನೇನೋ ದೊಡ್ಡದಾಗಿ ರೇಗ್ತಿ ಅಂತ ಇದೆಯಾ? ಹುಡುಗಿ ಮಾಣಿ ಜೇವು. ಈಗ ಕಾಂಪ್ಲಿಕೇಟೆಡ್ ಕೇಳ್ತಾ ಮಾಮ ಮಾತಾಡೋದು ಫಿಕ್ಸ್, ಹೇಳಿರೋದೇ ತಪ್ಪ ಆನ್ಸರ್ ನಾನು ಅಷ್ಟೇ. ಅತಿಥಿ ಅತಿಥಿ ನೋಡು, 17 ಕ್ವೆಶ್ಚನ್ಸ್ ಅಲ್ಲಿ ನೀನ್ 15 ಆನ್ಸರ್ ಮಾಡ್ಬೇಕು. ಈಗ ಇಟ್ಲು ಕರೆಕ್ಟಾಗಿ ಕರೆಕ್ಟಾಗಿ ಇಟ್ಟೆ ಅಲ್ಲ ನೀನು. ಇವಾಗ ಇದನ್ನ ಹೇಳಲೇಬೇಕು ಅಂತ ನಾನೀಗ. ಅತಿಥಿ ಅತಿಥಿ ಒಂದು ತೂಕೊಳ್ಳ. ಬಿ 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 ನಮ್ಮ ಇಲ್ಲಿಗೆ ಅಪ್ಪ ಪಣ್ಪೇರು ನಮ್ಮ ಇಲ್ಲಿಗೆ ನೀ ಬರೋಂತುಳ್ಳೇರು ಡ್ಯಾಶ್ ಬರೋಂತುಳ್ಳೇರು ಫಿಲ್ ಇನ್ ದ ಬ್ಲಾಂಕ್ಸ್. ಯಾವ್ದು ಪಣ್ಪೇರಪ್ಪ? ಹೋದೆ ಸೋತೆ, ಮಾತಾಡಲ್ಲ ಫಿಕ್ಸ್. ಇರೋ ಮಗ್ನೆ 14 ಆನ್ಸರ್ ಕರೆಕ್ಟಾಗಿ ಹೇಳಿದ್ದೀನಿ 17ಅಲ್ಲಿ. 50% ಮಾರ್ಕ್ಸ್ ಬಂದಿದ್ರೆ ಮಾತಾಡದೇ ಇರೋದು ಓಕೆ. 17 ಅಲ್ಲಿ ಬರೀ 14 ಹೇಳಿದ್ಯಾ? ಯಪ್ಪ ಶೇಮ್. ಪಾಪ ಅಪ್ಪ ಸೇಮ್ ಏನಿಲ್ಲ, ಬೇಕಾದ್ರೆ ನೋಡು ಅವ್ರು ಅಪ್ರಿಷಿಯೇಟ್ ಮಾಡ್ತಾರೆ. ಯಾವ್ದು ಪಣ್ಪೇರಪ್ಪ? ಬಿನ್ನೇರ್. ಬಿನ್ನೇರ್ ಬಿನ್ನೇರ್ ಗೊತ್ತಾಯ್ತಾ? ಇಲ್ಲ ಯು ಲರ್ನ್ಡ್ 3 ವರ್ಡ್ಸ್ ಟುಡೇ. ಅತ್ತಿಗೆ, ಅಕ್ಕ ಅಂಡ್ ಅತಿಥಿ. ಅತ್ತಿಗೆ ಅಕ್ಕಗೆ ಏನಂತಾರೆ? ಅಕ್ಕಗ ಈಗ ನೋಡು ಗ್ಯಾರಂಟಿ. ಪಳಿ 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 ಪಳಿ. ಅತ್ತಿಗೆ ಅತ್ತಿಗೆ ಅತಿಥಿ. ಬಿನ್ನೇರ್ ಬಿನ್ನೇರ್ ಅತ್ತಿಗೆ ಅಕ್ಕ ಪಳಿ. ಓಕೆ ಕಲ್ತ್ಕೊಂಡೆ ಅಲ್ವಾ? ಓಕೆ ಮಾಮ ನಿಂಕಲ್ ಪಾತೆರೊಳಿತ್ತೆ. ಹಾ ಇತ್ತೆ ನಿಂಕಲ್ ಪಾತೆರೊಳಿ. ಪಾತೆರೊಳಿ ನಿಮಗೆ ರಿಲೀಫ್. ಮೌನ ವೃತ್ತ ಗಾಟ್ ಓವರ್ ನಿಂಕಲ್ ಪಾತೆರೊಳಿ ಇತ್ತೆ. ಟ್ರಾನ್ಸ್ಲೇಷನ್ ಪರವಾಗಿಲ್ವಾ? ಪರವಾಗಿಲ್ಲ. ಓಕೆ ಫಸ್ಟ್ ಒನ್ನು ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ ನಾನಿನ್ನು. ನನಗೆ ಕನ್ನಡದ ಮೇಲೆ ತುಂಬಾ ಅಭಿಮಾನ ಇದೆ, ಆದ್ರೆ ಬೇರೆ ಭಾಷೆ ಕಲಿಯುವುದರಲ್ಲಿ ತಪ್ಪಿಲ್ಲ. ಕರೆಕ್ಟಾ? ಅದು ಸ್ವಲ್ಪ ಉದ್ದಾಯ್ತು, ನೋಡ್ಕೊಂಡು ಅದ್ರ ತೊಳಲ್ ಇದು ಹೇಳ್ತೀನಿ. ಯಂಗ್ ಕನ್ನ ಕರೆಕ್ಟಾಗಿ ಹೇಳು. ನನಗೆ ಕನ್ನಡದ ಮೇಲೆ ತುಂಬಾ ಅಭಿಮಾನ ಇದೆ. ಯಂಗ್ ಕನ್ನಡಂತ ಮಿತ್ ಮಸ್ತ್ ಅಭಿಮಾನ ಉಂಡು. ಆಂಡ ಬೇತೆ ಭಾಷೆ ಕಲ್ಪು ನೈಟ್ ಜಾಲ ತಪ್ಪಿದ್ದಿ. ಕರೆಕ್ಟ್, ಪರ್ಫೆಕ್ಟ್. ನಾನು ನನ್ನ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಏನು ಏನೋ ಮಾಮಿನ ಇಲ್ಲಗ ಪೋಂದುಳ್ಳೆ. ಕರೆಕ್ಟ್. ಓಕೆ ಕ್ಲಾಪ್. ನಮ್ಮಮ್ಮನ ಕ್ಲಾಪ್ ನೋಡಿದ್ಯಾ? ಅತ್ತೆ ಇದ್ದಿದ್ರೆ ಕರೆಕ್ಟಾಗಿ ಕ್ಲಾಪ್ ಮಾಡಿ. ಅವರೇ ಯಾವಾಗ ನೋಡೋದು ನಿನ್ಗೆ ಸಪೋರ್ಟ್ ಮಾಡೋದ್ರೆ, ತಪ್ಪು ಹೇಳಿದ್ರೆ ಸಪೋರ್ಟ್ ಮಾಡ್ತಾರೆ. ಹಲೋ, ತಪ್ಪು ಹೇಳಿದ್ರೆಲ್ಲ ಏನು ಸಪೋರ್ಟ್ ಮಾಡಲಿಲ್ಲ. ಓಕೆ ಸೊ ನನ್ನ ಅಕ್ಕನ ಮನೆಗೆ ಇವತ್ತು ಅತಿಥಿಗಳು ಬರ್ತಿದ್ದಾರೆ. ಇನ್ನು ನನ್ನ ಅಕ್ಕನ ಮನೆಗೆ ಇವತ್ತು ಅತಿಥಿಗಳು ಬರ್ತಿದ್ದಾರೆ. ಎರಡು ಇವತ್ತೇ ಕಲ್ತಿದ್ದು ಹುಡುಗರು ಇದು. ಏನೋ ಪಳಿನೋ ಇಲ್ಲಗಿನಿ. ಅಯ್ಯೋ ವರ್ಡೇನು ಗುರು ಮರ್ತಾಯ್ತು. ಬಿನ್ನೇರ್. ಬಿನ್ನೇರ್ ಇಲ್ಲ, ಇದು ನನ್ನ ಕನ್ಸಿಡರೇ ಮಾಡಲ್ಲ. ಆಯ್ತು ಓಕೆ. ಅದು ಬಿನ್ನೇರ್ ಅನ್ನೋದು ಸ್ವಲ್ಪ ರಿಜಿಸ್ಟರ್ ಆಗಕ್ಕೆ ಟೈಮ್ ಬೇಕು ಪ್ಲೀಸ್. ಸರಿ. ಏನೋ ಪಳಿನೋ ಇಲ್ಲಗಿನಿ ಬಿನ್ನೇರ್ ಬರೋಂತೊಳ್ಳೆರೆ. ಕರೆಕ್ಟ್. ಓಕೆ ಎಸ್. ನಾನು ನನ್ನ ಅಜ್ಜನ ಕೊನೆಯ ಮೊಮ್ಮಗಳು. ಏನು ಎನ್ನೋ ಅಜ್ಜಗ ಕಡೆ. ಹೇಳು ಹೇಳು, ಕಂಪ್ಲೀಟ್ ಮಾಡ್ಬೇಕು. ಅದು ಕಡೆ ಅಲ್ಲ. ಅದೇ ಇರೋ ಕಡೆ ಮೊಮ್ಮಗಳಿಗೆ ಏನಂತಾರೆ ಅವರು? ಕೊನೆಯ. ನೀನ್ ಬರೀ ಕೊನೆ ಅಂತಂದಿದ್ಯಾ. ಕೊನೆಯ ಏನು ಎನ್ನ ಅಜ್ಜಗ ಕಡೆಯಾನ ಕಡೆಯತ್ತ.
ಇನ್ನೊಂಚೂರು ಟ್ರೈ ಮಾಡ್ಬಿಟ್ಟ ನನ್ನೇ ನೋಡ್ತೀಯ ನಾನು ನೀನು ಕೇಳ್ತಾ ಇರೋದು ಕ್ವೆಶನ್ಸ್ ಕಡೆತಾ ಅಲ್ಲ ತಾನೆ ಕರೆಕ್ಟ್ ಒಂದು ಸ್ವಲ್ಪ ಚೇಂಜ್ ಮಾಡಬೇಕು ಕಡೆತೋ ಹಾಂ ಏನು ಎನ್ನ ಅಜ್ಜಗೆ ಕಡೆತೋ ಮೊಮ್ಮಗುಗೆ ಏನಂತಾರೆ ಹೇಳಿದ್ಯಲ್ಲ ಮೊಮ್ಮಗು ಪುಳ್ಳಿ ಹಾಂ ಹಾಂ ಕಡೆತೋ ಪುಳ್ಳಿ ಅದ ಸಡನ್ ಮಾಮ ಬೇರೆ ಇದಾರೆ ಮಗನ ತಲೆ ಆ ಕಡೆ ಹೋಗ್ತಲ್ಲ ತಪ್ಪು ಹೇಳ್ಬಿಟ್ರೆ ಅಂತ ಈಗ ಕಾನ್ಶಿಯಸ್ ಆದ್ರೆ ಕಷ್ಟ ಇದೆ ಏನು ಎನ್ನ ಅಜ್ಜಗ ಕಡೆತ ಪುಳ್ಳಿ ಕರೆಕ್ಟಪ್ಪ ಅಪ್ಪ ಸರಿ ಮರ್ಯಾದೆ ಉಳಿಪೋ ಅಂತುಳೆ ಅಫ್ಕೋರ್ಸ್ ಅಮ್ಮನಿಗೆ ಅಡುಗೆ ಮನೆಯಲ್ಲಿ ವಿಪರೀತ ಕೆಲಸ ಇದೆಯಂತ ಹೇಳ್ತಾ ಇದ್ರು ಅಮ್ಮಗ ಅಡಿಪಿಲ್ಲಡು ವಿಪರೀತನೇ ಅಂತಾರ ತುಳುಲಿ ವಿಪರೀತ ಮಸ್ತ್ ಹಾಂ ಅಮ್ಮಗ ಅಡಿಪಿಲ್ಲಡು ಮಸ್ತ್ ಕೆಲಸ ಉಂಡು ಅಂತ ಪಣಂತಿದ್ದಾರೆ ಕರೆಕ್ಟ್ ಅಮ್ಮ ಅಮ್ಮಗ ಅಡಿಪಿಲ್ಲಡು ಮಸ್ತ್ ಕೆಲಸ ಉಂಡು ಅಂತ ಪಣಂತಿದ್ದಾರೆ ಹಾಂ ಮುಗಿನಾ ಆಯ್ತು ಡನ್ ಈ ವ್ಲಾಗ್ ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಒಂದು ಸಣ್ಣ ಪರ್ಪಸ್ ಇದೆ ತುಳು ಇವಾಗ ರಘುನೇ ಕಲ್ತಿದ್ದಾನೆ ಅಂತಂದ್ರೆ ಏನಂದೆ ಏನ್ ನಿನ್ನ ಅರ್ಥ ರಘುನೇ ಕಲ್ತಿದ್ದಾನೆ ಅಂತಂದ್ರೆ ರಘು ಅಂತ ವೇಸ್ಟ್ ಫೆಲೋ ಅನ್ಎಜುಕೇಟೆಡ್ ಅವನೇ ಕಲ್ತಿದ್ದಾನೆ ನೀವು ಯಾಕೆ ಕಲಿಬಾರ್ದು ಅಂತನಾ ಸಮಾಧಾನ ಮಾಡ್ಕೊ ಅದಕ್ಕಲ್ಲ ನಾನು ಹೇಳ್ತಾ ಇರೋದು ಏನಕ್ಕೆ ಅಂದ್ರೆ ನಿನಗೆ ಗಂಧ ಗಾಳಿ ಇರ್ಲಿಲ್ಲ ತುಳುವಿನ ಬಗ್ಗೆ ಕರೆಕ್ಟಾ ನೀನು ಬೆಂಗಳೂರವನು ನಾನು ಕರಾವಳಿ ಹುಡುಗಿ ಸೊ ನಿನಗೆ ಕರಾವಳಿದು ಟಚ್ ಕೂಡ ಇಲ್ಲ ಸೊ ನೀನೇ ಕಲ್ತಿದ್ಯಾ ಅಂತಂದ್ರೆ ಯಾರು ಬೇಕಾದ್ರೂ ಕಲಿಬಹುದು ಅಂತ ಹೇಳ್ತಾ ಇರೋದು ನಾನು ಅಷ್ಟೇ ಯಾರು ಬೇಕಾದ್ರೂ ಕಲಿಬಹುದು ಆಮೇಲೆ ಎಷ್ಟು ಭಾಷೆ ಬೇಕಾದ್ರೂ ಕಲಿಬಹುದು ನಿಮಗೆ ಒಂದಲ್ಲ ಒಂದು ರೀತಿಲಿ ಅದು ಯೂಸ್ ಆಗುತ್ತೆ ಒಂದಲ್ಲ ಒಂದಿನ ಇರ್ಬೇಕಷ್ಟೇ ಹೌದು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರಬೇಕು ಅಷ್ಟೇ ಓಕೆ ಸೊ ಚೆನ್ನಾಗಿತ್ತು ಇದೊಂಥರ ಚೆನ್ನಾಗಿತ್ತಾ ಡಿಡ್ ಯು ಎಂಜಾಯ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಆಮೇಲೆ ಅಷ್ಟೇ ಸಾಕಾ ಲೈಕ್ ಶೇರ್ ಕಮೆಂಟು ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಮಾಡಿ ಆಯ್ತಾ ಎಲ್ಲದನ್ನು ಬಾಯ್ ಬಾಯ್